ಸೊ ಇದರಲ್ಲಿ ಏನಾಗಿದೆ ಅಂದರೆ ಒಬ್ಬ ಇಂಜುರಿ ಪರ್ಸನ್ ಹುಡುಗಿ ಸುಮಾರು ಮೈನರ್ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಈಗ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿದೆ. ಶಿ ಈಸ್ ಬಿಲಾಂಗಿಂಗ್ ಟು ವಾಲ್ಮೀಕಿ ಕಮ್ಯುನಿಟಿ. ಬಟ್ FIRದಲ್ಲಿ ಅಟ್ರಾಸಿಟಿ ಬಂದಿದೆ. ಅವನು ಸತ್ತೋಗಿದ್ದವನು ಕೂಡ ವಾಲ್ಮೀಕಿ ಕಮ್ಯುನಿಟಿ. ಸೊ ಅವರು ಬರಬೇಕು. ಆಮೇಲೆ ಇದರಲ್ಲಿ ಪ್ರಮುಖವಾಗಿ DDPI ಆ್ಯಂಡ್ BO ಈಸ್ ದ ಮೇನ್ ರೆಸ್ಪಾನ್ಸಿಬಲ್ ಪರ್ಸನ್. ಈಸ್ ಎ ನೆಗ್ಲಿಜೆನ್ಸಿ ಆಫ್ ದ ಡ್ಯೂಟಿ. ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಅವರು ಕರ್ತವ್ಯ ಅವರು ಅಲ್ಲಿ ಹೋಗಿ ಭೇಟಿ ಮಾಡೋದೇ ಇಲ್ಲ. ಅವ್ರಿಗೆ ವಸತಿ ಶಾಲೆಯನ್ನು ಅಲ್ಲಿ ಅವರು ತೆರೆಯೋಕ್ಕೆ ಅವರಿಗೆ ಪರ್ಮಿಷನ್ ಕೊಡಲಿಲ್ಲ. ಆಮೇಲೆ ವಸತಿ ಶಾಲೆ ತೆರಿಬೇಕಾದ್ರೆ ಅವ್ರ ಸ್ಕೂಲಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಲಿಂದ ಪರ್ಮಿಷನ್ ತಗೋಬೇಕು. ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ಒದಗಿಸಬೇಕು ಅವ್ರನ್ನೆಲ್ಲ ಮಾನದಂಡಗಳನ್ನು ಕರೆಕ್ಟಾಗಿದ್ದರೆ ಮಾತ್ರ ಪರ್ಮಿಷನ್ ಕೊಡಬೇಕು. ಸೊ ಅದನ್ನು ಅವರು ನೆಗ್ಲಿಜೆನ್ಸಿ ಮಾಡಿದ್ದಾರೆ DDPI ಮೇಡಮ್ ಅವರು ಮತ್ತು BO ಕುರುಗೋಡು ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿಯಾಗಿಲ್ಲ ಅವರು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಮೇಡಮ್ ಇದರಲ್ಲಿ ನಮ್ಮ ಏನು ಇವತ್ತು ಡೆತ್ ಆಗಿದ್ದಾರೋ ಹೇಮಂತ್ ಅಂತೇಳಿ ಅವ್ರ ಕುಟುಂಬಕ್ಕೆ ಶಾಲೆಯವರೇ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ನಂತರ ಗಾಯಗೊಂಡಿರ್ತಕ್ಕಂಥ ಇವರಿಗೆ 25 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಪರಿಹಾರ ನೀಡಬೇಕು ಅಂತೇಳಿ. ಆಮೇಲೆ ಕೂಡಲೇ ಅದನ್ನ ಮಾನ್ಯತೆಯನ್ನು ರದ್ದು ಮಾಡಬೇಕು. ಸ್ಕೂಲ್ ಇಂಥ ಈ ರೀತಿ ಘಟನೆಗಳು ಆಗಬಾರದು, ಆಗಬಾರ್ದು. ಅಲ್ಲಿ ಆ ಶಾಲೆಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ, ಮಾನ್ಯತೆಯೇ ಇಲ್ಲ. ಅನಧಿಕೃತವಾಗಿ ಯಾಕೆ ಹೆಂಗ್ ಬೇಕಾದ್ರೆ ಹಂಗೆ ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ. ಅದನ್ನು ದಯಮಾಡಿ ಅದನ್ನು ರದ್ದು ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಮೇಡಮ್ ಇದರಲ್ಲಿ ಅಟ್ರಾಸಿಟಿ ಕೇಸು ಆಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಈಸ್ ಮೇಡ್ ಎ ಪಾರ್ಟಿ ಆಸ್ ಅಕ್ಯೂಟ್ ಪರ್ಸನ್ BO ಆ್ಯಂಡ್ DDPI. ಅದು ನಮ್ಮ ಒಂದೆಲ್ಲರ ವಿವಿಧ ಸಂಘಟನೆಗಳ ಮನವಿ ಇವತ್ತಿನ ದಿವಸ. ಅವರೇ ದಯಮಾಡಿ ಇದನ್ನು ತಾವು ಮೇಡಮ್, ಈ ಎಜುಕೇಷನ್ ಅನ್ನೋದು ಖಾಸಗಿ ಶಾಲೆಗಳು ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ. ಇವಾಗ ಮೊನ್ನೆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಬ್ಬ ಹುಡುಗ ನೇಣು ಹಾಕೊಂಡು ಸಹ ಇರ್ತದ. ಆಮೇಲೆ ಪೀಪಲ್ಸ್ ಟ್ರೀನಲ್ಲಿ ಈಗ ಇವೆಲ್ಲ ಭಾರಿ ಘಟನೆಗಳು ಆಗ್ತಾ ಇದ್ದಾವ. ಇವರ ವಿತೌಟ್ ಪರ್ಮಿಷನ್ ಇದ್ದಂಗೆ ಹಾಸ್ಟೆಲ್ ಯಾಕೆ ಓಪನ್ ಮಾಡಬೇಕು? ನಾವು ಒಳ್ಳೆ ಎಜುಕೇಷನ್ ಕೊಡಬೇಕು. ನಮ್ಮ ಮಕ್ಕಳನ್ನು ಭವಿಷ್ಯವನ್ನು ಮುಂದಕ್ಕೆ ನಾವು ನೋಡಬೇಕು. ನಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತೇಳಿ ನಾವು ಒಳ್ಳೆಯ ಉದ್ದೇಶದಿಂದ ನಾವು ಸ್ಕೂಲ್ ಕಳಿಸ್ತೀವಿ. ಆದರೆ ಈ ಸ್ಕೂಲಲ್ಲಿ ಎಲ್ಲ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಇದಕ್ಕಿಂತ ಮುಂಜಾನೆ ಆಯಮ್ಮ ಏನು ಮಾಡಿದ್ದಾಳಂದರೆ ಒಬ್ಬರಿಗೆ TC ಕೊಟ್ಟಿಲ್ಲ. ಇಲ್ಲೇ ಒಬ್ಬರು ಯಾರೋ ಬಂದಿದ್ದಾರೆ, ಅವ್ರ ಹೆಣ್ಮಕ್ಳಿಗೆ 5,000 ಫೀಸ್ ಕಟ್ಟಿದ್ದಾರೆ ಕೂಡ TC ಕೊಟ್ಟಿಲ್ಲ. ಇಂಥ ಘಟನೆಗಳು ಅವ್ರ ಮಗಳಿಗೆ ಇಂಥ ಘಟನೆಗಳು ಬಹಳ ಇದೆ ಮೇಡಮ್. ಸಂಬಂಧಪಟ್ಟ ಅಧಿಕಾರಿಗಳು DDPI BO ಅವರು ಇದಕ್ಕೆ ಕನ್ಸಲ್ಟ್ ನೀವೇನಲ್ಲ ಪಾಪ ಸುಮ್ಮನೆ ಕನ್ಸಲ್ಟ್ ಅವರು ಸರಿಯಾಗಿ ಪರ್ಯವೇಕ್ಷಣೆನೇ ಇಲ್ಲ. ಏನು ಮಾಡ್ತಿದ್ದಾರ, ಏನಾಗಿದೆ, ಫೀಸ್ ಅಲ್ಲಿ ಕಟ್ತಿದ್ದಾರ, ಏನು ಕಟ್ತಿದ್ದಾರ, ಬರೇ ಕಮರ್ಷಿಯಲ್ ಮೇಡಮ್. ಆಯಮ್ಮ ಸರಿಗಿಲ್ಲ ಮೇಡಮ್, ದಯಮಾಡಿ ಆ ಸ್ಕೂಲ್ನ ರದ್ದು ಮಾಡಬೇಕು. ನಾವು ಸಂಬಂಧಪಟ್ಟ ನಮ್ಮ ಅವರೇ ತಂದೆ ಪಾಪ ಹುಡುಗ ಅಡ್ವೊಕೇಟ್ ಅವರು ಮಗಗೆ 50 ಲಕ್ಷ ಕೊಡಬೇಕು. 50 ಲಕ್ಷ ಕೊಟ್ಟರೆ ಕೂಡ ಅದು ಇಟ್ ಈಸ್ ನಾಟ್ ಎ ಸ್ಯಾಟಿಸ್ಫ್ಯಾಕ್ಷನ್ ಆಫ್ 50,000. ಐ ವಾಂಟ್ ನಾಟ್ ಡಿಮ್ಯಾಂಡ್ ಟು 50,000. ಸಾರಿ 50 lakhs. ಸಾರಿ ಐ ಆಮ್ ಸಾರಿ 50 lakhs. ಈ ದಿನ ನಾವು SP ಮೇಡಮ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. 7/3/2026 ರಾತ್ರಿ ಸಮಯದಲ್ಲಿ ಗುರುಕುಲ ಶಾಲೆ ಅಂದರೆ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಸಂದರ್ಭದಲ್ಲಿ ಒಬ್ಬ ಮೈನರ್ ಹುಡುಗ ಭರತ್ ಎಂಬ ಹುಡುಗ ಅದೇ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಓದ್ತಿರುವಂಥ ಹೇಮಂತ್ ಎಂಬ ಹುಡುಗನ ರಾಡು ಮತ್ತು ಚಾಕುನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಈ ಬಳ್ಳಾರಿ ಜನತೆಗೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ಹಲ್ಲೆಯಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಬಿಡಿಸೋಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸುಮಾರು 7-8 ಜನಕ್ಕೆ ಇಂಜುರೀಸ್ ಆಗಿದ್ದಾವೆ. ಒಬ್ಬ ವ್ಯಕ್ತಿ ಆಲ್ರೆಡಿ ಒಬ್ಬ ಹುಡುಗ ಹೈದ್ರಾಬಾದ್ನಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಇನ್ನು ಕೆಲವರು ಈಗಾಗಲೇ ಚಿಕಿತ್ಸೆ ಪಡೆದು ಮನೆಯಲ್ಲಿ ವಿಶ್ರಾಂತಿ ತಗೊತಾ ಇದ್ದಾರೆ. ಕೆಲವೊಂದು FIRದಲ್ಲಿ ಕೆಲವೊಂದು ನ್ಯೂನತೆಗಳು ಇದ್ದಾವೆ, ಅವನ್ನೆಲ್ಲ ಸರಿಪಡಿಸ್ಬೇಕಂತೇಳಿ ಇವತ್ತು SP ಸಾಹೇಬ್ರ ಮೇಡಮ್ಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಕಾರಣ ಏನಪ್ಪ ಅಂದರೆ ಶಶಿಕಲಾ ಅಂತೇಳಿ ಕೊರ್ಲಗುಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಬಾಲಕಿ. ಆ ಬಾಲಕಿ 9ನೇ ತರಗತಿ ಓದ್ತಾ ಇದ್ದಾಳೆ ಅದೇ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಬಾಲಕಿ ವಾಲ್ಮೀಕಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಬಾಲಿಕೆ ಆಗಿದ್ದರಿಂದ ಇದು ಅಟ್ರಾಸಿಟಿ ಕೇಸು FIRದಲ್ಲಿ ಸೇರಿಸಬೇಕಾಯಿತು. FIRದಲ್ಲಿ ಅಟ್ರಾಸಿಟಿ ಕೇಸನ್ನು ಕೈ ಬಿಟ್ಟಿದ್ದಾರೆ. ಅದನ್ನು ಸೇರಿಸ್ಬೇಕಂತೇಳಿ ಕೂಡ ನಮ್ಮ ಮನವಿಯಲ್ಲಿ ಇದೆ. ಅದೇ ರೀತಿ
ಇವತ್ತು ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಆ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯ ಭರಿಸಬೇಕು, ಆ ಪರಿಹಾರವನ್ನು ಕೊಡಬೇಕಂತೇಳಿ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಇಂಜುರೀಸು ಏನೇ ಇದ್ದಾರೆ ಇವತ್ತು ಇಂಜುರಿ ಸ್ಟೂಡೆಂಟ್ಸು ಅವರಿಗೆಲ್ಲ 25 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯವರೇ ಕೊಡಬೇಕಂತ ಕೂಡ ನಾವು ನಮ್ಮ ಮನವಿಯಲ್ಲಿ ಒತ್ತಡ ಮಾಡಿದ್ದೀವಿ. ಅದರ ಮುಖ್ಯವಾಗಿ ಇವತ್ತಿನ ದಿವಸ ವಸತಿ ಶಾಲೆಯನ್ನು ಅಲ್ಲಿ ತೆರಿಬೇಕಾದ್ರೆ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಿಂದ ಯಾವುದೇ ರೀತಿ ಅನುಮತಿ ಇಲ್ಲ. ಅವರು ಮೂಲಭೂತ ಸೌಕರ್ಯಗಳು ಯಾವ ರೀತಿ ಕಲಿಸಬೇಕು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂಥೇಳಿ ಅವ್ರಿಗೆ ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಕಲಿಸಿಲ್ಲ. ಆಮೇಲೆ ಸುಮ್ಮನೆ ಬೇಕಾಬಿಟ್ಟು ಏನು ಈ ವಸತಿ ಶಾಲೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳಿಂದ ದುಡ್ಡು ವಸೂಲು ಮಾಡ್ಕೊಂಡಾರೆ. ಅಲ್ಲಿ ಹುಡುಗರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ, ಸರ್ಕಾರದಿಂದ ಪರ್ಮಿಷನ್ ಇಲ್ಲ. ಈ ಪರ್ಮಿಷನ್ನು ಕೊಡಬೇಕಾದ್ರೆ DDPI ಮೇಡಮ್ ಅವರು ಮತ್ತು BO ಕುರುಗೋಡು ವಲಯ ಕುರುಗೋಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಇನ್ಸ್ಪೆಕ್ಟ್ ಮಾಡಬೇಕಾಯಿತು. ಅವರು ಏನು ನಡೀತೈತೆ ಈ ಸ್ಕೂಲಲ್ಲಿ ಅಂಥೇಳಿ ಗಮನ ಹರಿಸ್ಬೇಕಾಯಿತು. ಅವರ ಒಂದು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನ, ಅವರು ಕರ್ತವ್ಯ ಲೋಪ ವಹಿಸಿದ್ದಾರೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇನ್ನು ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಅವರೆಲ್ಲ ಚೇರ್ದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಇರ್ತಾರೆ. ಇಲ್ಲಿ ಹುಡುಗರು ಪರಿಸ್ಥಿತಿ ಏನಂಬುದು ಅವ್ರಿಗೆ ಗೊತ್ತಿಲ್ಲ. ಈಗಾಗಲೇ ಸುತ್ತಮುತ್ತ ಸ್ಕೂಲ್ಗಳಿಗೆ ಕೆಲವು ಖಾಸಗಿ ಸ್ಕೂಲ್ಗಳಲ್ಲಿ ಗಾಂಜಾ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ತಮಗೆಲ್ಲ ಗೊತ್ತಿದೆ. ನಾವೇನು ಹೇಳ್ತಿದ್ದೀವಿ, ಇವತ್ತಿನ ದಿವಸ ಇಲ್ಲಿ ಘಟನೆ ಆಗಿರ್ತಕ್ಕಂಥ ಶಾಲೆಯನ್ನು ಆ ಒಂದು ಮಾನ್ಯತೆಯನ್ನು ರದ್ದು ಮಾಡಬೇಕು. ಆ ಶಾಲೆಯಲ್ಲಿ ಯಾವುದೇ ರೀತಿ ಹುಡುಗರು ಓದ್ಸೋಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಇವತ್ತಿನ ದಿವಸ ಒತ್ತಾಯ ಮಾಡಿದ್ದೀವಿ.